ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮನೆ ಮುದ್ದಿನ ಮಗಳು ಪವಿತ್ರ ಆಚಾರ್ಯ. ಇವತ್ತು ನಿಮ್ಮ ಮುಂದೆ ಒಂದು ಹೊಸ ವಿಚಾರ ಇಟ್ಕೊಂಡು ನಾನು ಬಂದಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ವಿಮೆನ್ ಎಂಪವರ್ಮೆಂಟ್ ಅನ್ನೋ ಮಾತುಗಳು ತುಂಬಾ ಕೇಳಿ ಬರ್ತಾ ಇದೆ. ನನ್ನ ಪ್ರಕಾರ ವಿಮೆನ್ ಎಂಪವರ್ಮೆಂಟ್ ಆಗಿದೆಯಾ ಅಂತ ಕೇಳಿದ್ರೆ ಇಲ್ಲ. ಇನ್ನೂ ಕೂಡ ಎಷ್ಟೋ ಹೆಣ್ಮಕ್ಳು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ಒಂದು ನೆರವಿನ ಹಸ್ತ ಕೂಡ ಸಿಗ್ತಾ ಇಲ್ಲ. ಇತ್ತೀಚೆಗೆ ಆದ ಒಂದು ಘಟನೆ ನೆನಪಿಗೆ ಬರ್ತಾ ಇದೆ ಸ್ನೇಹಿತರೆ. ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ಬ್ರಾಹ್ಮಣರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ತುಂಬಾ ಕಡಿಮೆ ಇರೋದ್ರಿಂದ ಬೇರೆ ಜಾತಿಯ ಹೆಣ್ಮಕ್ಳನ್ನು ಕೂಡ ಅವರು ಅಕ್ಸೆಪ್ಟ್ ಮಾಡ್ತಕ್ಕಂತಹ ಒಂದು ಪದ್ಧತಿ ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ. ಹಾಗೆ ಒಂದು ಆಶ್ರಮದಲ್ಲಿ ಬೆಳೆದಂತಹ ಒಂದು ಹೆಣ್ಣು ಮಗಳನ್ನ ಮಂಗಳೂರಿನ ಒಂದು ಪ್ರತಿಷ್ಠಿತ ದೇವಸ್ಥಾನದಲ್ಲಿ ಕೆಲಸ ಇರ್ತಕ್ಕಂಥ ಒಂದು ಗ್ರಾಮೀಣ ಅವರು ಮದುವೆ ಆದ ನಂತರ ಸ್ವಲ್ಪ ಸಮಯ ಜೀವನ ಚೆನ್ನಾಗೇ ಇತ್ತು. ಅದಾದ ನಂತರ ಆ ಹೆಣ್ಣು ಮಗಳಿಗೆ ತುಂಬಾ ಒಂದು ಕಿರುಕುಳವನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಾನಸಿಕವಾಗಿ, ದೈಹಿಕವಾಗಿ, ಸೆಕ್ಷುವಲ್ ಹ್ಯಾರಾಸ್ಮೆಂಟ್ಗಳು ಇಂಥದ್ದು ನಡೀಲಿಕ್ಕೆ ಸ್ಟಾರ್ಟ್ ಆಯ್ತು. ಆದ್ರೆ ಅವಳಿಗೆ ಈ ಮಂಗಳೂರಿನ ಇಷ್ಟು ದೊಡ್ಡ ಸಿಟಿನಲ್ಲಿ ಯಾರು ಗುರುತ ಇಲ್ಲ, ಯಾರು ಪರಿಚಯ ಇಲ್ಲ, ಯಾರ ಜೊತೆ ಅದನ್ನ ಹಂಚ್ಕೊಳ್ಬೇಕು ಅಂತ ಹೇಳಿ ಗೊತ್ತಾಗಿಲ್ಲ. ಲಾಸ್ಟಿಗೆ ತುಂಬಾ ಅವಳು ಸ್ಟ್ರಗಲ್ ಮಾಡಿ ಯಾರೋ ಒಬ್ರು ಸ್ನೇಹಿತರು ಸಿಕ್ಕಿದ್ರು. ಅವ್ರ ಜೊತೆ ಹೇಳ್ಕೊಡ್ಬೇಕಾದ್ರೆ ಅಂಗನವಾಡಿ ಕಾರ್ಯಕರ್ತರ ಹತ್ರ ಹೋಗಿ ಮಾತಾಡಿದ್ರೆ ನಿನಗೆ ಸಲಹೆ ಸಹಕಾರ ಸಿಗುತ್ತೆ ಅಂತ ಹೇಳಿರೋದ್ರಿಂದ ಅಂಗನವಾಡಿ ಕಾರ್ಯಕರ್ತೆ ಒಬ್ಬರ ಹತ್ರ ಬಂದು ಅವರು ತನ್ನ ವಿಷಯವನ್ನ ಹೇಳಿದ್ರು. ಅದಾದ ನಂತರ ಹಲವಾರು ಸಂಘಟನೆಗಳು ಎದುರು ಬಂದು ಅವಳಿಗೆ ಸಹಾಯವನ್ನು ಮಾಡಿದ್ರು. ಅವಳ ಗಂಡನ ಜೊತೆ ಮತ್ತೆ ಹೊಸ ಸಂಸಾರವನ್ನು ಮಾಡ್ಲಿಕ್ಕೆ ಅವಳಿಗೆ ಇಷ್ಟನೇ ಇಲ್ಲದೆ ಇರೋ ಕಾರಣದಿಂದ ಅವಳಿಗೆ ವಿವಾಹ ವಿಚ್ಛೇದನವನ್ನು ಕೊಡಿಸ್ಲಿಕ್ಕೆ ಸಂಘಟನೆಗಳು ಮುಂದೆ ಬಂದು ಅವಳಿಗೆ ಸಹಾಯ ಮಾಡಿದ್ರು. ಹಾಗಾದ್ರೆ ನೋಡಿ, ಇಂತಹ ಸಿಚುವೇಶನ್ಸ್ಗಳು ನಮ್ಮ ಮಂಗಳೂರಲ್ಲಿ ಆಗಿರ್ಬೋದು, ನಮ್ಮ ಇಂಡಿಯಾದಲ್ಲಿ ಆಗ್ತಾನೆ ಇದೆ. ಹಾಗಾದ್ರೆ ಹೆಣ್ಮಕ್ಳು ಎಲ್ಲಿ ಸಬಲರಾಗಿದ್ದಾರೆ? ಖಂಡಿತ ಆಗಿಲ್ಲ ಸ್ನೇಹಿತರೆ, ಸಬಲರಾಗಿಲ್ಲ. ಆದ್ರೆ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು ಏನಂತ ಹೇಳಿದ್ರೆ, ಹೆಣ್ಮಕ್ಳು ಸಬಲತೆ ಯಾವಾಗ ಸಾಧಿಸ್ತಾರೆ ಅಂತ ಹೇಳಿದ್ರೆ, ನಮ್ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ. ನಾವು ಹೆಣ್ಮಕ್ಳುಗಳ ಜೊತೆಗೆ ಬೆಳೀತಾ ಇದ್ದೀವಿ. ಅಣ್ಣ ತಂಗಿ, ಅಕ್ಕ ತಮ್ಮ ಅನ್ನೋ ಬಾಂಧವ್ಯಗಳ ಜೊತೆ ಬೆಳೀತಾ ಇದ್ದೀವಿ. ಸೊ ನಾವು ಮೊದಲನೇದಾಗಿ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಯಾವುದೋ ಒಂದು ಹೆಣ್ಣು ರೋಡಲ್ಲಿ ನಡ್ಕೊಂಡು ಬಂದ್ರೆ ಅವಳು ಹಾಕಿರೋ ಬಟ್ಟೆ ಬಗ್ಗೆ, ಅವಳು ಹಾಕಿರೋ ಚಪ್ಪಲ್ಸ್ ಬಗ್ಗೆ, ಅವಳು ನಡ್ಕೊಂಡು ಹೋಗ್ತಾ ಇರೋ ರೀತಿ ಬಗ್ಗೆ ಅವ್ಯಾಚ ಶಬ್ದಗಳಿಂದ ಅವಮಾನಿಸ್ತಕ್ಕಂಥದ್ದನ್ನ ಖಂಡಿತವಾಗಿ ಬಿಟ್ಟು ಬದಲಾಗಿ ಆ ಹೆಣ್ಣು ನಮ್ಮನೆಗೆ ಸಂಬಂಧಪಟ್ಟವಳು, ನನ್ನ ಅಕ್ಕ ತಂಗಿ ಅಥವಾ ನನ್ನ ಬಾಂಧವ್ಯದವಳು ಅಂತ ಹೇಳಿ ತಿಳ್ಕೊಂಡು ನಾವು ಸಹಾಯ ಮಾಡ್ಬೇಕು. ಅವರಿಗೆ ಕೆಲಸ ಮಾಡುವಂತಹ ಒಂದು ಅವಕಾಶಗಳನ್ನು ಒದಗಿಸಿ ಕೊಡ್ಬೇಕು, ಒಳ್ಳೆ ಅಲ್ಲಿ ಸ್ಥಿತಿಯನ್ನ ಒದಗಿಸಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಆಶಯ. ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ ಸ್ನೇಹಿತರೆ. ನಾವು ವಿಮೆನ್ ಎಂಪವರ್ಮೆಂಟ್ ಆಗಿದೆ, ಹೆಣ್ಮಕ್ಳು ಸಬಲರಾಗಿದ್ದಾರೆ, ಗಾಂಧೀಜಿಯವರು ಕಂಡ ಕನಸು ನನಸಾಗಿದೆ ಅಂತ ಹೇಳ್ಕೊಂಡು ತುಂಬಾ ಮಾತಾಡ್ಕೊಂಡು ಹೋಗ್ತೀವಿ. ಆದ್ರೆ ಇವತ್ತಿಗೂ ಇಂದಿಗೂ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಅನ್ನೋದು ಸಿಕ್ಕಿಲ್ಲ. ಅವರು ಸಬಲರಾಗಿಲ್ಲ. ಅವರು ಎಷ್ಟು ಮೆಂಟಲಿ ಪ್ರಿಪೇರ್ ಆಗ್ಲಿಕ್ಕೆ ಹೊರಟ್ರೆ ಕೂಡ ನಮ್ಮ ಸಮಾಜ ಅದಕ್ಕೆ ಬಿಡ್ತಾ ಇಲ್ಲ. ಸೊ ನಾವು ನಮ್ಮ ಇಂತಹ ಒಂದು ಒಳ್ಳೆಯ ಸಮಾಜದಲ್ಲಿ ಇರ್ತಕ್ಕಂಥ ನಾವುಗಳು ಹೆಣ್ಮಕ್ಳಿಗೆ ದಾರಿದೀಪವಾಗಬೇಕು. ಹೆಣ್ಮಕ್ಳು ಸಬಲತೆಯನ್ನು ಸಾಧಿಸಲಿಕ್ಕೆ, ಸಬಲರಾಗಲಿಕ್ಕೆ ನಮ್ಮ ಕೈಲಾಗುವಂತಹ ಒಂದು ಸಹಾಯವನ್ನ ಮಾಡಬೇಕು ಅನ್ನೋದು ನನ್ನ ಆಶಯ. ಧನ್ಯವಾದಗಳು.